ಬಾಕಿ ಐಟಮ್ಸ್ ಎಲ್ಲ ಏನಿದೆ ನೀವು ಎಲ್ಲ ಇಟ್ಟು ನಾನು ತೊಟ್ಲ ಮನಿ ದುಂಬ್ಸೊಳಗೆ ನಮ್ ಕಡೆ ತೊಟ್ಲ ಇದ್ ಮಾಡ್ತಾರ. ಒಳಗ ಸಸಿನ್ ಕರ್ಕೊಂಡ್ ಬಂದ್ಮೇಲೆ ತೊಟ್ಲಾಗಿಟ್ಟು ಒಂದ್ ಚಂಪಾನಿ ಹಾಸಿ ತೊಟ್ಲಾಗಿಟ್ಟು ಅದ್ರ ಕೂಸಿನ ಒಪ್ಸೋದ್ ಅಂತ ಹೇಳಿ ಒಂದು ನಾನು ಕೃಷ್ಣನ್ ಇಟ್ಟಿರ್ತೇನೆ. ಕೃಷ್ಣನು ಇದೆ ನೋಡ್ರಿ, ಕೃಷ್ಣನ್ ಇಟ್ಟಿರ್ತೇನೆ. ಅಂಬೆಗಾಲ್ ಕೃಷ್ಣ ಇರ್ತಾನ. ಅದನ್ನಿಟ್ಟು ನಾಮಕರಣ ಮಾಡ್ತಾರ. ಇದು ಸಪ್ತಪದಿ. ಇದೊಂದು ನಮ್ಮ ಸಪ್ತಪದಿ, ಇದೊಂದು ನಮ್ನಿ ಸಪ್ತಪದಿ. ಅಂದ್ರೆ ಡೆಕೋರೇಟೆಡ್ ಅಡಿಕೆ ಬೆಟ್ಟ. ಇದು ಅಡಿಕೆ ಬೆಟ್ಟ. ಇಲ್ಲ ಅಡಿಕೆ ಬೆಟ್ಟ. ಈಗ ಎಲ್ಲ ಇದಲ್ರಿ ವಿಡಿಯೋದು ಇದು. ಅದಕ್ಕ ಅಲಂಕಾರ. ಇದು ಬೀಸಣಿಕೆ. ಬೀಸಣಿಗೆ ಇರ್ಬೇಕಲ್ಲ, ಬೀಸಣಿಕೆ ಈ ತರದ್ದೆಲ್ಲ ಬೀಸಣಿಗೆ ಮಾಡಿರ್ತಾರ. ಇದೇ ನಾವ್ ಮದ್ವೆ ಒಳಗೆ ಹಿಂಗ್ ಸುಮ್ನೆ ಹಳೆಯನಿಗೆ ಇದ್ರದ್ದು ಸೋಡು ಮುಂಚೆ ಕೊಡ್ತೀವಿ ನಾವು. ಬೀಸಣಿಕೆ, ಛತ್ರಿ, ಆಮೇಲೆ ಬೀಸಣಿಗೆ ಛತ್ರಿ, ಕೋಲು ಕೊಡ್ತಾರೆ. ಇದು ಒಂದೊಂದು ಕಾಯಿ ಕೊಡ್ತಾರೆ. ಕಾಯಿ ಕೊಟ್ಟು ಕಾಲ್ ತೊಳಿತಾರ ಹುಡುಗನಿಗೆ. ಕಾಶಿ ಯಾತ್ರೆಗೆ ಹೋಗ್ತಿರ್ತಾನ ಮದುವೆ ಒಲ್ಲೆ ಅಂತ ಹೇಳಿ ಕಾಶಿ ಯಾತ್ರೆಗೆ ಹೋಗ್ತಿರ್ತಾನೆ. ಅವಾಗ ಅಕ್ಕ ತಂಗಿಂದ್ರು ಇಲ್ಲ ಸ್ವತಃ ಅತ್ತಿನೇ ಬರ್ತಾರ. ಲೋಕಲ್ ಇದ್ರೆ ಅತ್ತಿ ಬಂದು ಕರೀತಾರ, ಹೋಗ್ಬೇಡಪ್ಪ ನಾ ಹೆಣ್ಣು ಕೊಡ್ತೀನಿ ಬಾ, ಹೆಣ್ಣು ಕೊಡ್ತೀನಿ ಬಾ ಅಂದಾಗ ಇದನ್ನ ಕಾಶಿ ಯಾತ್ರೆಗೆ ಹೋಗುವಾಗ ಇದನ್ನೆಲ್ಲ ಕೈಯಾಗ ಕೊಟ್ಟು ಛತ್ರಿ ಏರ್ಸಿ ಜೋಳಿಗೆ ಹಾಕ್ತಾರೆ. ಜೋಳಿಗೆ ಒಳಗ ಒಂದು ಭಗವದ್ಗೀತಾ ಅದು ನಾವು ಇಟ್ಟು ಕೊಡ್ತೀವಿ ಅದನ್ನ. ಇದು ಒಂದು ಪದ್ಧತಿ ರೂಢಿ ಅದೆಲ್ಲ ಹಂಗೆ. ಸೊ ಇದೆಲ್ಲ ಛತ್ರಿ. ಛತ್ರಿಗೆ ನೀವು ಇದನ್ನೆಲ್ಲ ಅಲಂಕಾರ ಮಾಡ್ತೀವಿ. ಇದು ಹಳೆಯನಿಗೆ ಕಾಯಿ ವರಪೂಜೆ ಕೊಡ್ಲಿಕ್ಕೆ. ವರಪೂಜೆ ಟೈಮಲ್ಲಿ ಹಳೆಯನಿಗೆ ಅದನ್ನ ಕಾಯಿ ಕೊಟ್ಟು ಅವನು ಕರ್ಕೋತಾರ, ಒಳಗ್ ಬರ್ಮಾಡ್ಕೊತಾರ ಬರ್ರಿ ಅಂತ ಹೇಳಿ. ಅವಾಗ ಮ್ಯಾಲೆ ಕೂತಿರ್ತಾರಲ್ಲ, ಅವಾಗ ಅದನ್ನ ಕಾಯಿ ನಾವು ಕೊಡ್ತೀವಿ. ಇದೆಲ್ಲ ಅವ್ರು ನಿಮ್ಗೆ ವಾಪಸ್ ರಿಟರ್ನ್ ಕೊಡ್ತಾರ? ಇಲ್ಲ ಈ ಕಾಯಿ ಛತ್ರಿ ನನ್ಗೇನು ವಾಪಸ್ ಬರೋದಿಲ್ಲ. ಬೀಸಣಿಕೆ ಅವು ಇದೇನು ಕೋಲು ಏನು ವಾಪಸ್ ಬರೋದಿಲ್ಲ. ಅದು ಫುಲ್ ಪ್ಯಾಕೇಜ್ ಕೊಟ್ಟಿದ್ರಂದ್ರ ಅವ್ರ ಅವಾಗೆಲ್ಲ ತಗೊಂಡ್ಬರ್ತೀರಿ? ಎಲ್ಲ ನಾ ತಗೊಂಡೇ ಹೋಗ್ಬೇಕು. ಎಲ್ಲ ನೀವು ತಗೊಂಡ್ ಹೋಗಿರ್ತೀರಿ. ಇದನ್ನ ಬಿಟ್ಟು ಬರ್ತೀರಾ ಅಥವಾ ತಗೊಂಡ್ ಬಿಟ್ಟೆ ಬರ್ಬೇಕು. ಪ್ಯಾಕೇಜ್ ಅಲ್ಲಿ ಕೊಟ್ಟಾಗ ಕೂಡ ಎಲ್ಲ ಬರೀ ನನ್ ಮಟೀರಿಯಲ್ ಮಾಡ್ಕೊಡ್ರಿ, ನಮ್ ಮಗನ್ ಮದ್ವೆ ಇದೆ, ಮಗಳ ಮದ್ವೆ ಇದೆ ಅಂದ್ರೆ ಇಷ್ಟೇ ನಾನ್ ಮಾಡ್ಕೊಡ್ತೇನೆ. ಅವ್ರು ತಗೊಂಡ್ ಹೋಗ್ತಾರೆ. ಅದ್ರ ಅಲ್ಲ ಅದು ಪ್ಯಾಕೇಜ್ ಅಂತ ಮಾಡಿದ್ರೆ ಎಲ್ಲ ನೀವು ಹೋಗಿ ತಗೊಂಡ್ಬರ್ತೀನಿ ಅವಾಗ ಇಂಥವನ್ನೆಲ್ಲ ಇದೆ ಅಂತ ಅವ್ರು ಕೊಡೋದು ಇಲ್ಲ. ಇದನ್ನ ಏನ್ ಮಾಡ್ಬೇಕು? ಅವ್ರು ಗಂಡಿನ ಮನೆಯವ್ರು ಒಯ್ದ್ ಬಿಡ್ತಾರೆ, ಶೋಕೇಸ್ ನಾಗ ಇಡ್ತಾರ. ಅದೀಗ ಒಂದು ಶೋಕೇಸ್ ಚಂದ ಕಾಣಿಸ್ತದ. ನಾವ್ ಏನ್ ಮಾಡ್ತೀವಿ, ಎಲ್ಲ ಕಾಯಿ ಇದು ಮಾಡಿ ಓಪನ್ ಮಾಡಿ ಒಳಗಿನ ಹಸಿ ಕೊಬ್ಬರಿ ತೆಗೆದು ಅದನ್ನ ಮತ್ತೆ ಅಂಟಿಸಿ ಒಳಗೊಂದು ಗಿಟ್ಕ ಇಡ್ತೀವಿ. ಹಂಗೆ ಒಣ ಕೊಬ್ಬರಿ ಇಟ್ಟು ಕಾಟನ್ ಇಡ್ತೇನೆ, ಹತ್ತಿ ಇಟ್ಟು ಅದನ್ನ ಪ್ಯಾಕ್ ಮಾಡಿರ್ತೀವಿ. ಅದ್ರ ಮೇಲೆ ನಾ ಡೆಕೋರೇಷನ್ ಮಾಡಿ ವರ್ಕ್ ಮಾಡಿ ವೆಲ್ವೆಟ್ ಮಾಡಿದೀನಲ್ಲ, ಹಂಗ ಅವ್ರು ಯಾವ್ದು ಹೇಳ್ತಾರ ಅದು ಆ ನಮ್ಗೆ ಹಗರಿ ಇತ್ತಲ್ಲ ಒಣಗೋಗಿರುತ್ತೆ. ಇಲ್ಲ ಅದು ಬರೋದೇ ಇಲ್ರಿ. ಅದು ಎಷ್ಟಾದ್ರೂ ಆಮೇಲೆ ಸರಿ ಆಗಿ ಹೋಗ್ತದೆ. ಎಲ್ಲ ಅದನ್ನ ಓಪನ್ ಮಾಡಿ ಒಂದು ಒಣ ಕೊಬ್ಬರಿ ಅದು ಅಳಗಾಡಬಾರ್ದಂತ ಕಾಟನ್ ಇಡ್ತೀವಿ. ಕಾಟನ್ ಇಡ್ತೀವಿ. ಕಾಟನ್ ಇಟ್ಟು ನಾನು ಹೊರಗೆ ಡೆಕೋರೇಷನ್ ಮಾಡ್ತಾ ಹೋಗ್ತೀನಿ. ಇದು ಒಂದು ಕಾಯಿ ಮಾಡ್ಬೇಕಂದ್ರೆ ನಿಮ್ಗೆ ಎಷ್ಟು ಟೈಮ್ ತಗೊಳ್ಳೋದು? ನನಗೆ ದಿವ್ಸಕ್ಕೆ 2 ಕಾಯಿ ಆಗ್ತದೆ. ಈ ಟೈಪ್ ಕಾಯಿ ನಾ ದಿವ್ಸಕ್ಕೆ 2 ಮಾಡ್ತೀನಿ ಕಂಪಲ್ಸರಿ. ಮನೆಗೆಲ್ಲ ನಾನು ಬೆಳಿಗ್ಗೆ 10 ಗಂಟೆಗೆ ವರ್ಕ್ಶಾಪ್ ಹೋಗ್ಬಿಡ್ತೀನಿ. 2 ಗಂಟೆಗೆ ನಾನು ಕೆಳಗಡೆ ಊಟಕ್ಕೆ ಬರ್ತೀನಿ. ಅಷ್ಟರಲ್ಲೇ ನಾವು ಯಜಮಾನ್ರು ಬರ್ತಾರೆ, ಇಬ್ರು ಸೇರಿ ಊಟ ಮಾಡ್ತೀವಿ. ಮತ್ತೆ 4 ಗಂಟೆಗೆ ಏನಾದ್ರು ವರ್ಕ್ ಆರ್ಡರ್ ಇದ್ರೆ ನಮ್ಮ ಮೇಲೆ ಹತ್ತಿ ನಾ ಮತ್ತೆ ಕೆಲಸ ಮಾಡ್ತೀನಿ. ಈಗ 3 ಅಥವಾ 4 ಇವೆಂಟ್ ಬರ್ತಾವು ಅಂತಂದ್ರೆ ನೀವು ಆಮೇಲೆ ಮತ್ತೆ ಉಳಿದ ಟೈಮ್ನಾಗೆಲ್ಲ ಏನ್ ಮಾಡಿ? ಉಳಿದ ಟೈಮ್ ನನ್ಗೆ ಅದು ಹೆಂಗ ಸೀಸನ್ ವೈಸ್. ನನ್ ಸೀಸನ್ ಇಲ್ಲ ಅಂತಂದ್ರೆ ನನ್ಗೆ ಏನ್ ಇದಿರೋದಿಲ್ಲ, ಅದನ್ನ ನಾನು ಮಾಡಿಟ್ಟಿರ್ತೀನಿ. ಅರ್ಶನ ಕುಂಕುಮ ಯಾಕಂದ್ರೆ ಸಡನ್ ಆಗಿ ಕೇಳಿದ್ರೆ 100 ಹೇಳ್ತಾರೆ, 200 ಹೇಳ್ತಾರೆ. ಅದನ್ನೆಲ್ಲ ನಾವು ರೆಡಿ ಮಾಡಿಡ್ಬೇಕಲ್ಲ. ಮತ್ತೆ ಅದೇ ರೀತಿ ಈಗ ನಾನು ವರಭೂಷಣದ ಇಡ್ತಾರೆ ಇದನ್ನ. ಆಮೇಲೆ ಇನ್ನೊಂದ್ ಪರ್ಪಸ್ ಅಂದ್ರೆ ಇದನ್ನ ಕಳಸ್ಗಿಚ್ಚಿ ಸೆಟ್ ಅಂತೂ ಮಾಡ್ತಾರೆ. ಅಂದ್ರೆ ಈಗ ಏನ್ ಮಾಡ್ತಾರೆ, ಇದನ್ನ ಕೈಯಾಗ ಕೊಟ್ಟು ಇದ್ರ ಜೊತೆಗೆ ಒಂದು ಕನ್ನಡಿಗೆ ಅಲಂಕಾರ ಮಾಡಿರ್ತೀನಿ, ಒಂದ್ ತುಳಸಿ ಕಟ್ಟಿ. ಅದಕ್ಕೆ ಹುಡುಗನ ತಂಗಿ ಅಥವಾ ಹುಡುಗಿ ತಂಗಿ ಇದನ್ನ ಕೈಯಾಗ ಹಿಡ್ಕೋಬೇಕು ವಿತ್ ಟ್ರೇ ಹಿಡ್ಕೊಂಡು ಇದನ್ನ ಜೊತೆಗೇನೆ ಹುಡುಗಿ ಜೊತೆಗೆ ಹೋಗ್ತಿರ್ಬೇಕು. ಇದು ಕಳಸ್ಗಿಚ್ಚಿ ಸೆಟ್.
ಹುಡುಗನ್ ತಂಗಿ ಕೈ ಹುಡುಗನ್ ತಂಗಿ ಇರ್ಲಿ ಹುಡುಗಿ ತಂಗಿ ಇರ್ಲಿ ಇಬ್ರು ಹೇಳ್ತಾರೆ. ಓಕೆ ಅವ್ರ ಕೈಯಾಗಿ ಇದನ್ನ ನಾವು ಡೆಕೋರೇಟೆಡ್ ಇದನ್ನೆಲ್ಲ ರೆಡಿ ಮಾಡ್ಕೊಟ್ಬಿಡ್ತೇವಿ. ಅವ್ರು ಚಂದ ಡ್ರೆಸ್ ಮಾಡ್ಕೊಂಡಿರ್ತಾರ, ಹಿಡ್ಕೊಂಡು ಹೋಗ್ತಾರೆ. ಇದನ್ನ ಫಿಕ್ಸ್ ಮಾಡ್ಬಿಡ್ತೇವಿ ಟ್ರೇ. ಈಗ ಅಳಗಾಡ್ಬಾರ್ದಲ್ಲ ಇದನ್ನ ತೋರಿಸ್ಬೇಕು ಅಂತ ಶೋ ಇದಕ್ಕೆ ಇದೆಲ್ಲ ಅವಾಗೆಲ್ಲ ನೀರ್ ಹಾಕಿ ಎಲಿ ಎಲ್ಲ ಸ್ವಲ್ಪ ಒಳಗೆ ನೀರ್ ಹಾಕಿ ಅಡಿಕೆ ಬೆಟ್ಟ ಹಾಕಿ ಕೆಳಗ ಮಂತ್ರಾಕ್ಷತೆ ಹಾಕ್ತಿವಿ. ಅವಾಗ ಹಾಕಿ ಕೈ ಹಾಕೊಡ್ತೀವಿ. ಹಂಗ ಖಾಲಿ ಅದ ಈಗ ಖಾಲಿ ಅದೆಲ್ಲ ಫಿಕ್ಸ್ ಮಾಡ್ಬಿಟ್ರ ಆ ಹುಡುಗಿರ್ ಎಂತ ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ರೆ ಹಿಡ್ಕೊಂಡು ಹೋಗಕ್ ಈಸಿ ಆಗಿರುತ್ತೆ. ಯಾವ್ದು ಒಳಗದಂಗಿಲ್ಲ ಬೀಳಂಗಿಲ್ಲ ಅನ್ನೋದು. ಇವಾಗ ನೀವ್ ಹೇಳಿದ್ರಿ ವರ್ಷದಲ್ಲಿ ನಿಮ್ಗೆ 2-3 ಇವೆಂಟ್ಸ್ ಬರ್ತಾವು ಅಂತ ಹೇಳಿ. 2-3 ಇವೆಂಟ್ಸ್ ಬಂದ್ರ ನಿಮ್ ಮತ್ತೆ ವರ್ಷ ಪೂರ್ತಿ ನಿಮ್ಗೆ ಹೇಗಿರುತ್ತೆ? ಯಾಕಂದ್ರೆ ನೀವು ಮಾಡಿಟ್ಕೊಂಡಿರ್ತೀರ ಒಂದಿಷ್ಟು ವರ್ಷ ಪೂರ್ತಿ ಮತ್ತೆ ಏನೇನ್ ಮಾಡಿ ಶ್ರಾವಣ ಮಾಸದಲ್ಲಿ ಹಬ್ಬದಲ್ಲಿ ಹಿಂಗೇನೋ ಹಬ್ಬದಾಗ ಗೌರಿ ಕೂಡ್ಸ್ಲಿಕ್ಕೆ ಹೇಳ್ತಾರೆ. ಈ ತರಗ ವರಮಹಾಲಕ್ಷ್ಮಿ ಗೌರಿ ತಯಾರು ಮಾಡ್ಕೊಡ್ರಿ ಈ ತರ ತಳಗಿಂದು ಇದು ರೆಡಿ ಮಾಡ್ಕೊಡ್ರಿ, ಕಲಶ ರೆಡಿ ಮಾಡ್ಕೊಡ್ರಿ ಎಲ್ಲ ಹೇಳ್ತಾರ. ವರಮಹಾಲಕ್ಷ್ಮಿ ಬಹಳ ತಗೊಂಡ್ ಹೋಗ್ತಾರ. ಇವ್ರು ವರಮಹಾಲಕ್ಷ್ಮಿ ಬಹಳ ಬೈತಾರ. ಇದನ್ನ ಇಟ್ಟು ಪೂಜೆ ಮಾಡಿ ಅದನ್ನ ಅಲಂಕಾರ ಮಾಡ್ಕೊಡ್ರಿ ಅಥವಾ ಗೌರಿ ತಂದು ಕೂಡಿಸ್ರಿ ಅಂತೆಲ್ಲ ಹೇಳ್ತಾರ. ಆಮೇಲೆ ಸ್ವರ್ಣ ಗೌರಿ ಹೇಳ್ತಾರ. ಆಮೇಲೆ ಈಗ ಇದಾದ್ಮೇಲೆ ಮಂಗಳ ಗೌರಿ ಮಾಡಿಸ್ತಾನ. ಮಂಗಳ ಗೌರಿಗೆ ಅದ್ರೊಳಗ್ ನಾವೇನ್ ಮಾಡ್ತೀವಿ, ನಿಂತದ ಗೌರಿನ ನಿಂದರ್ಸಿ ಹೋಗಿ ಬಾಜು ಎಲ್ಲ ನಾವು ಈಶ್ವರದ್ ಇದ್ ಮಾಡಿರ್ತೇನೆ. ಅದಕ್ಕೆಲ್ಲ ಈಶ್ವರದ್ ರೆಡಿ ಮಾಡ್ಕೊಂಡಿರ್ತೇನೆ. ಹೂವಿನ ಅಲಂಕಾರ ಮಾಡಿ ಈಶ್ವರನ್ ಕೊಡ್ಸಿ ಅವ್ರ ಮಂಗಳ ಗೌರಿಗೆ ಏನೇನ್ ಹೇಳ್ತಾರ ಒಂದೆಲ್ಲ ಕೆಲವೊಬ್ರು ಫರಾಳ್ ಮಾಡಿ ಕೊಡ್ರಿ ಅಂತಾನು ಹೇಳ್ತಾರ. ಫರಾಳದ್ದು ಇದ್ರೆ ಗೀತಮ್ಮ ಹೇಳ್ತೇನೆ, ಆ ಫರಾಳ್ ಮಾಡಿ ಕೊಡ್ತಾರ. ಇನ್ನು ಉಳಿದದನ್ನ ಬೇಬಿ ಶವರ್ ನಡು ಬರ್ತಾರ. ಅದೇನ್ ಮದ್ವೆಗೆ ಇದರಲ್ಲ, ಆ ಬೇಬಿ ಶವರ್ ಬಂದಾಗ ಅದ್ರದ್ದೆಲ್ಲ ಅಲಂಕಾರ ಮಾಡ್ತೀನಿ. ಅದ್ರದ್ದೆಲ್ಲ ಡೆಕೋರೇಟ್ ಮಾಡ್ಬೇಕಂತಂದ್ರ ಅವಾಗೆಲ್ಲ ನಾವು ಇವೊಂದು ಲಾಲಿಪಾಪ್ ಒಂದು ಇದನ್ ಮಾಡಿರ್ತೀನಿ, ಬೊಕೆ ಟೈಪ್ ಮಾಡ್ಕೊಡ್ತೀನಿ. ಆಮೇಲೆ ಒಟ್ಟ ಬಸರಂಗ್ಸಿಗೆ ಏನ್ ಲೈಕ್ ಆಗ್ತಾವ ಅಂತದೆಲ್ಲ ಸಾಮಾನ ರೆಡಿ ಮಾಡಿ ಕೊಡ್ತೀನಿ. ಅದು ಬೇಬಿ ಶವರ್ಗೂ ಹೇಳಿರ್ತಾನ. ಆ ಟೈಪ್ ಹಿಂದ ಡೆಕೋರೇಟ್ ಮಾಡಿ ಅದನ್ನ ಮಾಡಿ ಬರ್ತೀವಿ. ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಬೇಬಿ ಶವರ್ ಹಾಕಿ ಬರ್ತೀವಿ. ಆಮೇಲೆ ಹಲ್ದಿ ಮೆಹಂದಿದು. ಆಮೇಲೆ ಈಗ ನೆಕ್ಸ್ಟ್ ಎಂಗೇಜ್ಮೆಂಟ್ ಬರ್ತದೆ. ಎಂಗೇಜ್ಮೆಂಟ್ ಏನ್ ಮಾಡಿ ಬಿಡ್ತೀವಿ, ರಿಂಗ್ ಪ್ಲಾಟರ್ ಎಷ್ಟು ನಮ್ನಿ ನಾವೊಂದು 25 ನಮ್ನಿ ರಿಂಗ್ ಪ್ಲಾಟರ್ ಮಾಡೀವಿ. ಅದು ಎಲ್ಲ ಇನ್ಸ್ಟಾಗ್ರಾಮ್ನಾಗ ರಿಂಗ್ ಪ್ಲಾಟರ್ ಮಾಡ್ತೀವಿ. ರಿಂಗ್ ಪ್ಲಾಟರ್ನಾಗ ಏನ್ ಅವ್ರು ಹೇಳ್ತಾರ ಸ್ಪೆಸಿಫಿಕ್ ಆಗಿ ಹಿಂಗ ಮಾಡ್ರಿ ಅಂತ ಹೇಳಿದ್ರು. ಇಲ್ಲ ನಿಮ್ಗೇನ್ ಐಡಿಯಾ ಬರ್ತದ ಹಂಗ್ ಮಾಡ್ರಿ ಅಂತಾರ. ಒಂದು ಇದನ್ನ ಇಟ್ಟು 2 ರಿಂಗ್ದು ಸ್ಟ್ಯಾಂಡ್ ಇಟ್ಟು ಆಮೇಲೆ ಹೂವಿನ ಡೆಕೋರೇಷನ್ ಮಾಡಿ ಎಲ್ಲ ವೆರೈಟೀಸ್ ಆಫ್ ಹೇಳ್ತಾರ. ನಾ ಪಾರ್ಟಿ ಮೇಲೆ ಬಿಟ್ಬಿಡ್ತೀನಿ. ನಿಮ್ದು ಐಡಿಯಾಸ್ ಏನದ ಅದ್ ನನಗೆ ಹೇಳಿದ್ರು ನಾ ಮಾಡ್ಬೇಕು. ಇವಾಗ ಕೆಲವ್ರಿಗೆ ಐಡಿಯಾ ಇರಂಗಿಲ್ಲ ಎಲ್ಲ ಚೆನ್ನಾಗಿ ಕಾಣ್ಬೇಕು. ನಂದು ನಾ ತೋರಿಸ್ತೇನೆ ಅವ್ರಿಗೆ. ನಿಮ್ ಕಡೆ ಏನಾದ್ರು ಆಲ್ಬಮ್ ಅದ ನನ್ನ ಹತ್ರ ಡೆಮೋ ಇಟ್ಟೇನಿ ಶಾಪ್ನಾಗ. ಅವನ್ನೆಲ್ಲ ನಾನು ತೋರಿಸ್ತೇನೆ. ನನ್ನ ಹತ್ರ ಹಿಂಗವ ನಿಮ್ಗೆ ಯಾವ್ದ್ ಲೈಕ್ ಆಗ್ತದ ನೀವು ನೋಡ್ರಿ. ಅದನ್ನ ಅವ್ರು ಅವಾಗ ಯಾವ್ದ್ ಲೈಕ್ ಮಾಡ್ತಾರೆ. ಇಲ್ಲ ಈಗಿಂದ ಜನರೇಷನ್ ಹೆಂಗ ಇನ್ಸ್ಟಾ ನೋಡಿರ್ತಾರ, ಫೇಸ್ಬುಕ್ ಇರ್ತದ, ಅವ್ರ ಅದ್ರ ಮ್ಯಾಲಿಂದ ನಮ್ಗೆ ತಂದು ಕೊಡ್ತಾರೆ. ಇದನ್ ಮಾಡ್ರಿ ಇದು ಬೇಕು, ಸರಿ ನಾನು ಮಾಡ್ಬೇಕು. ಈಗ ಅದು ಎಂಗೇಜ್ಮೆಂಟ್ ಡಿಸೈನ್ ರಿಂಗ್ ಅಂದ್ರಲ್ಲ, ಅಂದ್ರೆ ಅದು ಮೇಲ್ಗಡೆ ಹಿಂಗ್ ಬೊಕ್ಕೆ ತರ ಮಾಡಿ ಅದ್ರೊಳಗಡೆ ಇವ್ರದ್ದು ಹಾಕೋ ರಿಂಗ್ ಇಡ್ತಾರ? ಇಲ್ಲ, ಅದ್ರ ನಾವು ಮತ್ತೆ ಹಿಂಗ ಇದ್ರದ್ದು ಸ್ಟ್ಯಾಂಡ್ ಇರ್ತದ. ಅದಕ್ಕೆ ನಾನು ಒಂದು ರಿಂಗ್ ಒಂದು ಇದನ್ನ ಕೊಡ್ತೀನಿ ಬ್ಯಾಕಿಗೆ. ಅದಕ್ಕೆ ನಾನು ಕ್ಲಾಸ್ ಎಲ್ಲ ಇದು ಮಾಡಿ ಡೆಕೋರೇಷನ್ ಮಾಡಿ ಕೆಲವೊಬ್ರು ಮುತ್ತಿನ ಹ್ಯಾಂಗ್ ಮಾಡ್ಲಿಕ್ಕೆ ಹೇಳ್ತಾರೆ, ಜೋಕಾಲಿರುತ್ತೆ. ಅದ್ರ ಮೇಲೆ 2 ರಿಂಗ್ ಪ್ಲಾಟರ್ ಇಡ್ಲಿಕ್ಕೆ ಹೇಳ್ತಾರೆ. ಅದನ್ನ ಹಂಗ ನಾನು ಮಾಡಿ ಮಾಡ್ಬಿಡ್ತೀನಿ. ಅವ್ರು ಯಾವ ಟೈಪ್ ಹೇಳ್ತಾರೆ ಆ ಟೈಪ್. ಒಬ್ರಂತೂ 80 ವರ್ಷದ ಅಜ್ಜಿ ಮೊಮ್ಮಗಳು ಮಾಡಿಸಿದ್ದನ್ನ ನನ್ನ ಹತ್ರ ತಗೊಂಡು ಹೋಗಿ ಅವ್ರು ಅದನ್ನ ಮಾಡಿದ್ರು. 80 years ಅಜ್ಜಿಗೆ ಒಂದು ರಿಂಗ್ ಪ್ಲಾಟರ್ ರೆಡಿ ಮಾಡಿ ಇಲ್ಲೇ ಹೊಸೂರಲ್ಲಿ ನಾನ್ ಮಾಡಿಕೊಟ್ಟಿದ್ದೀನಿ. ನಾನೇ ಹೋಗಿ ಅವ್ರಿಗೆ ಕೊಟ್ಟು ಬಂದೆ. ಬಹಳ ಖುಷಿ ಆಯ್ತು ನನಗೆ ನೋಡಿ. 80 years ಮಾಡ್ತಾ ಇದ್ದಾರೆ. ನಾವು ಬಹಳ ಚೆನ್ನಾಗ್ ಮಾಡಿಸಿದ್ವಿ ಮೊಮ್ಮಗಳು. ಅವ್ರದ್ದು 80ನೇ ವರ್ಷದ್ದು ಇದಕ್ಕೆ ಆನಿವರ್ಸರಿಗೆ ಮೊಮ್ಮಗಳು ಗಿಫ್ಟ್ ಮಾಡಿ ಕೊಟ್ಲು. ಮೊಮ್ಮಗಳು ಗಿಫ್ಟ್ ಕೊಟ್ಲು ಅವ್ರಿಗೆ. ಅದ್ ನನಗ ಲೈಕ್ ಆಯ್ತು. ಅದೊಂದು ಕಾನ್ಸೆಪ್ಟ್. ಇಷ್ಟು ಹೇಳಿದೀವಿ ಪೇರೆಂಟ್ಸ್ 80 years ಆಗಿತ್ತು. ಅದನ್ನ ನಾವು ನನಗ ಅಗ್ದಿ ಖುಷಿ ಆಗ್ತದ. ನಾ ಹೋಗಿ ಹೇಳಿ ಅದನ್ನ ಕೊಟ್ಟು ಬಂದಿದ್ದೆ.
ನೀವು ಇಷ್ಟೆಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಮಾಡ್ತಿರಲ್ಲ, ನೀವು ಫಸ್ಟ್ ಮಾಡಿದ್ದ ಡೆಕೋರೇಷನ್ ಯಾವ್ದು? ಯಾವ್ದೋ ಒಂದು ಐಟಮ್ ಮಾಡಿರ್ತಿರಲ್ಲ ನೀವು, ಯಾವಾಗ ಮಾಡಿದ್ರಿ? ನಾನು ಆಕ್ಚುಲಿ ಫಸ್ಟ್ ನಾನು ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡ್ತಿದ್ದೆ. ಎಂಬ್ರಾಯ್ಡ್ರಿ ಮಾಡಿದ್ರಿ? ನಾನು ಫುಲ್ ಹ್ಯಾಂಡ್ ಎಂಬ್ರಾಯ್ಡ್ರಿ. ಓಕೆ. ಆಕ್ಚುಲಿ ನಾನು ಕಲ್ತಿದ್ದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ನಾನು ಮಾಡಿದ್ದು. ಅದ್ರೊಳಗ ನಂಗೆ ಸಾರೀಸ್ ಹಾಕೋದು ಭಾಳ ಇಂಟ್ರೆಸ್ಟ್ ಆಯ್ತು. ನಾನು ಕ್ಲಾಸಸ್ ತಗೊಂಡಿನಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಕ್ಲಾಸಸ್ ತಗೊಂಡೇನಿ. ಬರ್ತಿದ್ರು ಸ್ಟೂಡೆಂಟ್ಸ್, ಅವಾಗ ಬರ್ತಿದ್ರು. ನಾನು ಕ್ಲಾಸ್ ತಗೊಂಡೇನಿ. ಅವಾಗ ಅವ್ರಿಗೆಲ್ಲಾನು ಹೇಳ್ಕೊಟ್ಟೇನಿ. ಆಮೇಲೆ ನನಗೆ ಹಿಂಗಿತ್ತಲ್ಲ, ಈ ಸ್ಕೂಲಿಗೆ ಹೋಗಿ ಬರೋದ್ರೊಳಗೆ ನಾನು ಹೋಗಿ ನಾ ಸ್ವತಃ ಜರ್ದೋಸಿ ಕಲಿತು ಬರ್ತಿದ್ದೆ. ನಂದು ತುಂಬ ಕುಟುಂಬ, ಜಾಯಿಂಟ್ ಫ್ಯಾಮಿಲಿನು. ಓಕೆ. ಆ ಜಾಯಿಂಟ್ ಫ್ಯಾಮಿಲಿ ಒಳಗೂ ಅತ್ತಿ ಮಾವ ಭಾವ ಎಲ್ಲರೂ ನಾನು, ಆ ಜಾಯಿಂಟ್ ಫ್ಯಾಮಿಲಿ ಒಳಗೂ ನನ್ ಕಲಿಯೋದು ಬಹಳ ಇಂಟ್ರೆಸ್ಟ್ ಇತ್ತು. ನಾ ಹೋಗಿ 1.5 ಕಿಲೋಮೀಟರ್ ಅಲ್ಲಿವರೆಗೆ ಹೋಗಿ ಮತ್ ಮಕ್ಕಳ ಸ್ಕೂಲಿಂದ ಬರೋದ್ರಲ್ಲೇ ನಾನು ಅದನ್ನ ಜರ್ದೋಸಿ ಕಲ್ತು ಕ್ಲಾಸಸ್ ತಗೊಂಡೆ. ಜರ್ದೋಸಿ ನಾನು ಒಂದು 25 ಸಾರಿ ಹಾಕಿದ್ದೆ. ಈಗ ನನ್ಗದು ಕೂತ್ಕೊಂಡು ಸ್ವಲ್ಪ ಬೆನ್ನು ಗಿನ್ನು ಅದಂತ ಸ್ವಲ್ಪ ಅರಿ ವರ್ಕ್ ಮಾಡ್ತೀನಿ. ಬ್ಲೌಸ್, ಡಿಸೈನರ್ ಬ್ಲೌಸ್ ಎಲ್ಲಾನು ಅವನ್ನೆಲ್ಲ ಇವಾಗ ಮಾಡಿ ಕೊಡ್ತಿದ? ಅದ್ರ ನಾನು ಅಗದಿ ಕ್ಲೋಸ್. ಈಗ ನಾನು ಹೊರಗಿಂದ ಆರ್ಡರ್ ತಗೊಳ್ಳೋದಿಲ್ಲ. ನಿಮ್ಮ ಇದೇ ಬಹಳ ನಿಮ್ಮ ಮನೆಯವ್ರಿಗೆ, ನಿಮ್ಮ ರಿಲೇಷನ್ಸ್ಗೆ ಅಷ್ಟೇ ಮಗಳಿಗೆ ಇವತ್ತಿಗೂ ಅದು ನಿಮಗ ಮನೆಯಲ್ಲೆಲ್ಲ ಹೇಗೆ ಸಪೋರ್ಟ್ ಇತ್ತು? ನನಗೆ ನಮ್ಮ ಅತ್ತೆ ಮಾವದ್ದು ಸಪೋರ್ಟ್ ಇತ್ತು. ಈ ಕಡೆ ತಾಯಿ ತಂದೆ ಮನೆಯಾಗ ಅಲ್ಲಿ ಕಲಿಯೋ ಹೊತ್ನಾಗ ನನಗೆ ಇಷ್ಟ ಅಂದ್ರೆ ನಮ್ಮ ತಂದೆ ಒಬ್ರ ಕೆಲಸ ಮಾಡೋರು. ನಾವ್ 5 ಜನ ಅಣ್ಣ ತಮ್ಮ. ಸೊ ನನ್ನ ಇಬ್ರು ಅಕ್ಕ ತಂಗಿ, 3 ಮಂದಿ ಅಣ್ಣ ತಮ್ಮ. ನನಗ್ ಕಲಿಬೇಕಂದ್ರೆ ನನಗ ಇದು ಇಂಟ್ರೆಸ್ಟ್. ನಾನು ಒಂದು ಸ್ಟಾಪ್ ಮೊದ್ಲು ಹೇಳೋದು, 4 ಕಡೆ ಉಳಿದ್ರ ಅದು ನನಗೆ ರೀಲ್ ಬರ್ತದೆ, ರೇಷ್ಮೆ ರೀಲ್ ಬರ್ತದೆ ನೆಕ್ಸ್ಟ್ ನಾನು ಕಲೀಲಿಕ್ಕೆ ಅಂತ ಹೇಳಿ ನಾ ಹಂಗ ಕಲ್ತೇನೆ. ನನ್ ತಂದೆಗೂ ಬರ್ಡ್ ನಂಬರ್ದು ಅಲ್ಲಿ ಹೋದೆ. ಅಲ್ಲಿ ಒಳ್ಳೆ ಟೀಚರ್ ಸಿಕ್ಕ್ರು ನಾನು ಸೊಲ್ಲಾಪುರಲ್ಲಿ. ಅವ್ರು ನನ್ಗೆ ಬಹಳ ಚೆನ್ನಾಗಿ ಕಲ್ಸಿದ್ರು ಎಂಬ್ರಾಯ್ಡ್ರಿ. ನೀವು ಸೊಲ್ಲಾಪುರ, ನನ್ನ ತಾಯಿ ಮನೆ ಸೊಲ್ಲಾಪುರದಾಗಿತ್ತು. ಆಕ್ಚುಲಿ ನನ್ ಬಾಟಲ್ ಮಾನ್ ಎಲ್ಲ ಗೋಕಾಕ್ ಫಾಲ್ಸ್, ಅಲ್ಲಿ ಗೋಕಾಕ್ ಫಾಲ್ಸ್ ಇಂದ ಆಮೇಲೆ ಅಲ್ಲಿಂದ ಸೊಲ್ಲಾಪುರ ನಮ್ಮ ತಂದೆ ಕಾಟನ್ ಮಿಲ್ಲಕ್ಕೆ ಶಿಫ್ಟ್ ಆದ್ರು. ಅಲ್ಲಿ ನಾನು ಎಂಬ್ರಾಯ್ಡ್ರಿ ಕಲ್ತಿದ್ದು ಬೇಸ್ ಎಲ್ಲ ಆಗಿತ್ತು. ಅವಾಗ ನಮ್ಮ ಮೇಡಮು ನನ್ಗೆ ಮನೆಯೊಳಗಿದ್ದಂಗೆ ಕಲಿ ಅಂತ ಹೇಳಿ ನನ್ಗೆ ಫುಲ್ ಸ್ಟಿಚಸ್ ಇದ್ದು ಕೊಡ್ತಿದ್ರು. ನಾನು ಆ ಟೈಮ್ನಾಗ ಒಂದು ಐಟಮ್ ಮಾಡ್ಲಿಕ್ಕೆ ₹1. 81, 82 ನನಗೆ ಅವಾಗ ನನಗೆ ಅದು ಬಹಳ ಖುಷಿ ಅನಿಸ್ತಿತ್ತು. ನಾನ್ ಮಾಡಿದ್ದಲ್ಲ ಅಂತ ಹೇಳಿ. ಒಂದು ಕರ್ಚಿಫಿಗೆ ಅಲ್ಫಾಬೆಟ್ ಹಾಕೊಟ್ರೆ ಎಂಬ್ರಾಯ್ಡ್ರಿ ₹1 ಕೊಡ್ತಿದ್ರು. ನಂಗೆ ಬಹಳ ಖುಷಿ. A to Z ಹಾಕ್ತಾ ಇದೀನಲ್ಲ ನಾನು. ಹೌದು. ಸೊ ನನ್ಗ ಇಷ್ಟು ಖುಷಿ ಆಗ್ಬಿಡ್ತಿತ್ತು. ಅದೇನ್ ದುಡ್ಡು ಬರ್ತಿತ್ತು, ಅದನ್ನೇ ನಾನು ನೆಕ್ಸ್ಟ್ ಮತ್ ಕಲಿಯೋದು. ಬಂದ ಮೇಲೆ ಸ್ವಲ್ಪ ದಿವಸ ನಾನು ನಡುಗೆ ಆಗ್ಬಿಟ್ಟೆ. ನಮ್ಮ ಎಜುಕೇಶನ್ ಆಕೆ ಇದು ಲಗ್ನ ಆಗೋದು ಎಲ್ಲ ಆಗೋ ತನಕ ನಾನು ಆಫ್ಟರ್ ಮತ್ 20 years ನಾನು ಇದನ್ನ ಸ್ಟಾರ್ಟ್ ಮಾಡಿ. ಅದ್ರ ವಿದ್ಯೆ ಎಲ್ಲೂ ಹೋಗಲ್ಲ. ಅಮ್ಮ ನಿಮ್ಮ ಎಜುಕೇಶನ್ ಏನು? ನಂದು ಜಾಸ್ತಿ ಆಗಿಲ್ರಿ. SSLC ಆದ್ಮೇಲೆ ಫಸ್ಟ್ ಇಯರ್ ಒಂದು ಕಲ್ತೀನಿ. ಅಷ್ಟೊತ್ತಿಗೆ ಸೊಲ್ಲಾಪುರಲ್ಲಿ ದೂರ ಹೋಗೋದ್ ಬೇಡ ಅಂತ ಅಣ್ಣ ತಮ್ಮ ಎಲ್ಲ ಇದು ಮಾಡಿದ್ವಿ. ನಾನು ಹೋಗ್ಲಿಲ್ಲ, ಇದೇ ಎಂಬ್ರಾಯ್ಡ್ರಿ ಕಲಿತೆ. 85 ಮದುವೆ ನಮ್ಮ ಮನೆಯವ್ರು ರೈಲ್ವೇದಲ್ಲಿ ನಂಗೆ ಅಗ್ದಿ ಫುಲ್ ಸಪೋರ್ಟ್ ಇದೆ. ತುಂಬ ಕುಟುಂಬ ಸುಖಿ ಕುಟುಂಬ. ಇವಾಗನು 20 ವರ್ಷದ ನಂತರನು ನಿಮ್ಮ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನೀವು ಮತ್ತೆ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನನ್ನ ಮಗಳು ಇವಳು ಪ್ರೇರಣೆ ಹೊಸದ. ಅವಳು ಹೇಳಿದ್ಲು, ಕಾಕು ಇಷ್ಟ ಆಗ್ತದ ನಿನ್ನ ಹತ್ರ, ಯಾಕೆ ನೀನು ಅದನ್ನ ಒಳಗೆ ಯಾಕೆ ಇಟ್ಕೊಂಡು ಇದ್ ಮಾಡ್ತಿದ್ದಿ, ನೀನ್ ಸ್ಟಾರ್ಟ್ ಮಾಡು. ನಾನು ಯಾರು ಇದು ಇಲ್ಲ ಎಲ್ಲ ನೀನ್ ಮಾಡು ನೀನು. ನಾನು ಆಕಿ ಹೇಳಿದ್ರಿಂದ ಸ್ಟಾರ್ಟ್ ಆಗಿದ್ರಿಂದ ನನಗೆ ಇನ್ನೂವರೆಗೂ ಮಾತ್ರ ಟೈಮ್ ಇದಿಲ್ಲ, ಟೈಮೇ ಸಿಗ್ತಾ ಇಲ್ಲ. ಹಂಗ ಹೋಗ್ತಾ ಇದ್ದ. ಈಗಿನ ಮಕ್ಕಳಿಗೆ ಬೆಳಗ್ತಿದಿಲ್ಲ ಮಾರ್ಕೆಟಿಂಗ್. ನಮ್ಮ ಹುಡ್ಕೊಂಡು ಹೋಗೋದು. ನಾವು ಇನ್ನೂವರೆಗೂ ಹಂಗಿಲ್ಲ. ನಾವು ಇದು ಐಟಮ್ ಇಲ್ಲಿ ಸಿಗ್ತದೆ, ಇದಾಗ್ತದೆ ಅಂದ್ರೆ ಅಲ್ಲಿವರೆಗೆ ನಾನು ಹೋಗಿನೇ ತಗೊಂಡಿರ್ತೇನೆ. ಹೌದು. ನಾನು ಮನೆಯಿಂದ ತರಿಸಿ ಇದು ಮಾಡಿ ಏನೇನು ಇಲ್ಲ, ನಾನೇ ಸ್ವತಃ ಹೋಗ್ತೀನಿ. ನನಗೆ ಯಾವ ಮಟೀರಿಯಲ್ ಬೇಕು ತಗೊಂಡು ನಾನು ಬರ್ತೀನಿ. ಈಗ ನೀವು ಮೊದ್ಲೆಲ್ಲ ಹೆಂಗಿತ್ತು? ನಾವು ಹೋಗಿ ತಗೊಂಡ್ ಬರೋದು ಮಾಡೋದು, ನಾವು ಹೋಗಿ 4 ಮಂದಿಗೆ ಹೇಳ್ತಿದ್ವಿ, ನಾ ಇಂಥದ್ ಮಾಡ್ತೀನಿ, ನಾ ಇಂಥದ್ ಮಾಡಿದ್ವಿ, ಯಾರಿಗೂ ಇಷ್ಟ ಆದ್ರು ನೋಡ್ರಿ. ಆಮೇಲೆ ಅವಾಗೆಲ್ಲ
ಸುಮಾರು ಜನ ಹೆಣ್ಮಕ್ಳು ಮನೇಲಿ ಮಾಡ್ತಿದ್ರು ಕೂಡ. ನೀವು ವಯರಿಂದ ಬ್ಯಾಗ್ ಹಿಡಿಯೋದಾಯ್ತು, ಆಮೇಲೆ ಸಣ್ಣ ವಯರಿಂದ ನಿಲುವು ಕಟ್ಟೋದಾಯ್ತು, ತುಂಬಾ ಮಾಡ್ತಾ ಇದ್ರು. ಆಮೇಲೆ ಅವೆಲ್ಲ ಗಾಜಿನ ಬಾಟಲ್ ಮೇಲೆ ಎಲ್ಲಾರು ಹೋಗೋದು ತಗೊಂಡು ಕುಕ್ಕರ್ ಗ್ಯಾಸ್ಕೆಟ್ ಪೀಸ್ ಮಾಡೋದು. ರಟ್ಟಿಗೆ ವೆಲ್ವೆಟ್ ಹಾಳೆ ಹಚ್ಚಿ ವಾಲ್ ಪೀಸ್ ಮಾಡೋದು. ಆಮೇಲೆ ಕೊಯ್ನಿಂದ ಬೋಟ್ ಎಲ್ಲ ಮಾಡಿದ್ರು. ಬೋಟ್ ಕಟ್ ಮಾಡಿಟ್ಟು ಚೆನ್ನಾಗಿ ರಾಯನ ಮಾಡಿದ್ದೆ ಹಾ ನನ್ ಮದ್ವೆಗೆ ಭೂಷಣಿ ಅದು ಅವಾಗ ಅವ್ರವ್ರ ಮನೇಲಿ ಮಾಡೋದ್ರಿಂದ ಸ್ವಲ್ಪ ಮಾರ್ಕೆಟಿಂಗ್ ಕಷ್ಟನೇ ಇತ್ತು. ಯಾರು ಒಬ್ರಿಗೊಬ್ರು ತಗೋತಿರ್ಲಿಲ್ಲ. ಇವಾಗ ಹಂಗಿಲ್ಲ, ನೀವ್ ಏನ್ ಮಾಡ್ತೀರಂದ್ರು ಮನೇಲಿ ಸ್ವಲ್ಪ ಮಕ್ಳು ಓದಿರೋರು ಇದ್ರ ಬರಲ್ತದಿಲ್ಲ ಮಾರ್ಕೆಟಿಂಗ್. ನೀನ್ ಶುರು ಮಾಡಿ ಅವಳು ಅದೇ ಹೇಳಿದ್ಲು, ಮಾಡ್ತಾಂತಿ ಯಾರು ಈಗ ಇದು ಮಾಡ್ತಾರ. ಏ ಇಲ್ಲ ಕಾಕು ನೀವ್ ಮಾಡು ಅದು ಆಕಿ ಬೆಂಗಳೂರಿಗೆ ಇರೋದ್ರಿಂದ ನಂಗೆಲ್ಲ ರಾ ಮೆಟೀರಿಯಲ್ ಅಲ್ಲಿಂದನೇ ಆಕಿ ಕಳಿಸ್ತಾಳೆ. ಸ್ವತಃ ತಾನೇ ಗಾಂಧಿ ಬಜಾರ್ ಹೋಗಿ ನಾವು ತಂದು ಕೊಡ್ತಾಳೆ. ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಬಹಳ ಮಾಡ್ತಾಳ. ಇನ್ನು ಇವಳು ನನ್ ಕರ್ಕೊಂಡು ಹೋಗಿ ಮಾರ್ಕೆಟಿಗೆ ಎಲ್ಲಾ ಸಾಮಾನು ಕೊಟ್ಕೊಂಡು ಕರ್ಕೊಂಡು. ನಾ ಫಸ್ಟ್ ಟೈಮ್ ನಾನು ಈ ಮಟೀರಿಯಲ್ಗೆ ಇನ್ವೆಸ್ಟ್ ಮಾಡಿದಾಗ ನಾನು ಬಹಳ ಹೆದರಿಕೆ ಬಂದು ಒಮ್ಮೆ 15,000 ನಾನು ಇನ್ವೆಸ್ಟ್ ಮಾಡಿದೆ. ಅದು ಹೋಗ್ಬೇಕಲ್ಲ ಐಟಮ್ ಫಸ್ಟ್ ಇನ್ವೆಸ್ಟ್ಮೆಂಟ್ 15,000. ನಾವಾಗಿ ನನ್ ಮಗಳನ್ನ ಇಲ್ಲಕ್ಕಾಗೋದು ಹೋಗ್ತದೆ, ನೀನ್ ಚಿಂತೆ ಮಾಡ್ಬೇಡ ಅಂತ ನೋಡಿದ್ರೆ ಒಂದ್ ವಾರಲ್ಲಿ ನನ್ಗೆಲ್ಲ ಖಾಲಿಯಾಗಿ ಮತ್ತೆ ನಾನು ತಗೊಂಡ್ಬರ್ಬೇಕು. ಈಗ ನನಗೆ ಏನೂ ಅನ್ಸೋದಿಲ್ಲ. ಈ ಡೇ ಬೈ ಡೇ ನಾ 10,000 ಇನ್ವೆಸ್ಟ್ ಮಾಡಿದ್ರು ನಾನು ಇವತ್ತು 10 ಮಾಡಿರ್ತೀನಿ, ನಾ 20 ಇರ್ತದೆ ನನಗೆ ಅಷ್ಟೆಲ್ಲ ನನ್ನದು ರನ್ ಅದ. ಇವಾಗ ನಿಮಗೆ ಭಯ ಆಯ್ತು 15,000 ನೀವು ಇನ್ವೆಸ್ಟ್ ಮಾಡಿದ್ರಿ. ಸೊ ನಿಮಗೆ ಫಸ್ಟ್ ಕಸ್ಟಮರ್ ಹೆಂಗ್ ಬಂದ್ರು? ಆನ್ಲೈನ್ ಥ್ರೂನೇ ಬಂದ್ರೆ ಹೇಗೆ? ಇಲ್ಲ ನಾನು ಒಬ್ರು ನನ್ಗೆ ಪರಿಚಯ ಆಗಿದ್ರು. ಗೀತಮ್ಮ ಹೆಂಗ್ ಪರಿಚಯ ಇದ್ರು ಅವ್ರಿಗೆ ಅವ್ರ ಮಗಳದ್ದು ನಿಶ್ಚಿತಾರ್ಥ ಇತ್ತು. ಸೊ ಅವ್ರಿಗೆ ಅದೇನಾಯ್ತು, ನನ್ಗೆ ಬೇಕು ಇಂಥದ್ದು ನೀವು ಮಾಡ್ತಾ ಇದ್ದೀರಂತ ನನ್ಗೆ ಸುದ್ದಿ ಬಂದಿದೆ ಅಂತ ಫೋನಲ್ಲಿ ಕೇಳಿದ್ರು. ಎಸ್ ಅಂದೆ. ಅವ್ಳು ಏನ್ ಇನ್ವೆಸ್ಟ್ ಮಾಡಿದ್ವಿ ಅಷ್ಟು 50-60 ಪೀಸ್ ಅವ್ರು ರೆಡಿ ಮಾಡ್ಸ್ಕೊಂಡು ತಗೊಂಡ್ಬಿಟ್ರು. ನನಗೆ ಅವಾಗ ಅದು ಏನೂ ಅನ್ಸಲಿಲ್ಲ. ಅರ್ಶನ ಕುತ್ಕೊಂಡು ಓವಲ್ ಶೇಪ್ ಒಂದು ಇದ್ರದ್ದು ಫೈಬರ್ ತಗೊಂಡಿದ್ದೆ ಮೆಟೀರಿಯಲ್. ಅದ್ರಲ್ಲಿ ಅರ್ಶನ ಕುತ್ಕೊಂಡು ಅದನ್ನ ಪ್ಯಾಕ್ ಮಾಡೋದು. ಅದನ್ನ ನಾನು ಏನ್ ಹೋಗ್ತದಪ್ಪ ಡೆಕೋರೇಟ್ ಮಾಡಿಟ್ಟಿದ್ದೆ, ಏನ್ ಹೋಗ್ತದಪ್ಪ ನನಗಿದು ಅಂತ ಹಿಂಗ ಅನಿಸ್ತು. ಏನಿಲ್ಲ, ನಾನು ಅವಳು ನವನಗರ ತನಕ ಹೋಗಿ ಕೊಟ್ಟು ಬಂದಿದ್ವಿ ಅದನ್ನ ಪಾರ್ಸೆಲ್. ಅವಾಗ ಹೆಂಗ್ ನನಗೆ ಇದನ್ ಮಾಡಿದ ಅವಳು ಅದೇ ನೋಡ್ಕಾಪು ನೀ ಅಂತೆಲ್ಲ ಹೋಗ್ತದೆ ನೀನು. ಈಗಂತೂ ಇನ್ಸ್ಟಾ ನನಗೆಲ್ಲ ಥ್ರೂ ಅಲ್ಲಿಂದ ಬರ್ತಾರೆ. ಯಾವ ಥ್ರೂ ಈಗ ಬಿಸ್ನೆಸ್ ಇದೆ ನನ್ಗೆ ಇನ್ಸ್ಟಾಗ್ರಾಮ್ ಆಮೇಲೆ ಮೌತ್ ಟು ಮೌತ್ ಭಾಳ ಎಲ್ಲಾನು ಕೇಳ್ಕೊಂಡೇ ಬರ್ತಾರೆ. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗ್ ಎಷ್ಟು ಯೂಸ್ ಮಾಡ್ಕೊಂಡ್ರಿ ಇದನ್ನ? ಎಷ್ಟು ನಿಮ್ಗೆ ಅನುಕೂಲ ಅನ್ಸುತ್ತೆ? ಫೇಸ್ಬುಕ್ ಆಯ್ತು, ಇನ್ಸ್ಟಾಗ್ರಾಮ್ ಆಯ್ತು, ಚೆನ್ನಾಗಿ ಅದ್ರದ್ದು ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕಂದ್ರೆ ನನ್ಗೆ ಬೆಂಗಳೂರಲ್ಲಿ ಯಾರು ನನ್ ಪರಿಚಯ ಇರ್ತಾರೆ ಅವ್ರು ಇನ್ಸ್ಟಾಗ್ರಾಮ್ ನೋಡಿ ನನಗೆ ಕಾಲ್ ಮಾಡಿ ನನ್ ಅದ್ರ ಥ್ರೂ ನನ್ನ ಹತ್ರ ಬಂದು ನನ್ಗೆಲ್ಲ ಇದು ಮಾಡಿದ್ರೆ ನನ್ಗೆ ಬಹಳ ಖುಷಿ ಆಗುತ್ತದೆ. ಏನಪ್ಪ ನಾನು ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗ್ತಾ. ನೀವು ಅದನ್ನ ತಗೊಂಡು ಕೊರಿಯರ್ ಥ್ರೂ ನಾನು ಕಳಿಸ್ತೀನಿ. ನಾನು ಈಗ ಎಳ್ಳಿನ ಸಾಮಾನು ಮಾಡ್ತೀನಿ. ಕುಸ್ರೆಳ್ಳು ಕುಸ್ರೆಳ್ಳಿ ಸಾಮಾನ್ಯ ಮಾಡಿದ್ರೆ ಅದು ಪ್ರತಿಯೊಂದು ಒಂದೊಂದು ಹಬ್ಬಕ್ಕೆ ನಂದು ಎಲ್ಲಾನು ಇದೇ ಇರ್ತದೆ. ಮಕ್ಕಳಿಗೆ ಹಾಕ್ತಾರೆ ಕಿರೀಟ, ತೋಳ್ಬಂದಿ, ಕೃಷ್ಣನ ಐಟಮ್ ಎಲ್ಲ. ಈಗಂತೂ ಅದ್ರ ಎಷ್ಟು ನಮ್ಗೆ ನನ್ನ ಮೊಮ್ಮಗಳಿಗೆ ಹಾಕಿದ್ದೀನಿ. ಫುಲ್ ಅವಳಿಗೆ ಬೈಕ್ಲ ಮಣಿಯಿಂದ ಹಿಡಿದು ಕಾಲ್ ಗೆಜ್ಜೆವರೆಗೂ ಎಳ್ಳಲ್ಲಿ ಮಾಡಿ ಅದನ್ನ ಮಾಡಿ ಅವಳಿಗೆ ಬೆಂಗಳೂರು ಕಳಿಸಿ ಅಕ್ಕಿ ಫ್ರೆಂಡ್ಸ್ ಎಲ್ಲ ಹಾಕೊಂಡು ಅದನ್ನೆಲ್ಲ. ಅದು ಜನವರಿ. ಫೆಬ್ರವರಿ ಒಳಗಿಂದು ಒಂದು ಮಾರ್ಚ್ ಮ್ಯಾಗಿಂದು ಈಗ ಈಶ್ವರದ್ದು ಇದು ಅವು ಏನಾರು ಹೇಳಿದ್ರೆ ಅದನ್ನು ನಾವು ಮಾಡ್ಕೊಡ್ತೇವೆ. ಯಾಕಂದ್ರೆ ಅದು ಕೆಲವೊಬ್ಬರೆಲ್ಲ ಈಶ್ವರದಿಗೂ ಮಾಡಿಸ್ಕೊಟ್ಟಾನ ಅಂತ. ಏಪ್ರಿಲ್ನಾಗಂತೂ ಮೊದಲಿಂದ ಶುರು ಆಗುತ್ತೆ. ಆಮೇಲೆ ಮೇನಾಗ ಇದು ಜೂನ್ನಾಗ್ಲಿ ಗೌರಿ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇದು ಚಾತುರ್ಮಾಸದ್ದು ಬಹಳ ಜನ ನಮ್ ಕಡೆ ಅವನ್ನ ಇದನ್ನ ಹಿಡಿದಿರ್ತಾರ. ಹೆಣ್ಮಕ್ಳಿಗೆ ಹೇರ್ ಎಕ್ಸಸರೀಸ್ ಕೊಡೋದು, ಅದನ್ನ ನಾನು ಮಾಡಿ ಕೊಡ್ತೀನಿ. ಈಗ ನಾವು 25 ಮಂದಿ ಭಜನಿಗೆ ಬರ್ತಾರೆ, ನನಗೇನ್ ಐಟಮ್ ಬೇಕು ಅಂತಾಗ ನಾನು ಅದನ್ನ ಮಾಡಿ ಕೊಡ್ತೀನಿ. ಈಗ ಇದು ಅಧಿಕ ಮಾಸಿಗೆ ಮಾಡಿದ್ದೀನಿ.
ಹಾ ಅಧಿಕ ಮಾಸನ್ಯಾಗ ಇದು ಇದು ನೀವು ಕೈಯಿಂದ ಮಾಡಿದ್ರಿ ಕೈಯಿಂದ ಮಾಡಿದ್ದೀನಿ. ಇದು ಹೇರ್ ಪಿನ್ ಟೈಪ್ ಇದು ಪಿನ್, ಇವು ಜಡೆ ಹಾಕಿ ಜಡೆ ಬಿಲ್ಲೆ. ಜಡೆ ಬಿಲ್ಲೆ ಇದು ಹಾ ಮಕ್ಕಳಿಗೆ ಹಿಂಗ ಮಕ್ಕಳಿಗೆ ಹಾಕಿ ದೊಡ್ಡವರಿಗೂ ದೊಡ್ಡವರಿಗೆ ಇದೆಲ್ಲ ಹಾಕೊಂಡಾಗ ಫುಲ್ ಜಡೆ ತರ ಜಡೆ ತರ ಹಾಕೋಬಹುದು. ಹಾಕ್ಬೋದು, ಇಲ್ಲಾಂದ್ರೆ ಸುಮ್ನೆ ನಮ್ಮಂತವ್ರು ಒಂದು ಜಡೆ ಹಾಕೊಂಡ್ರು ಒಂದು ಹಾಕೊಂಡ್ರು ಚೆನ್ನಾಗಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.